ಇನ್ನು ವಾರಾಣಸಿಯಲ್ಲಿ ಮತ್ತೊಂದು ಸಲ ನರೇಂದ್ರ ಮೋದಿ ವರ್ಸಸ್ ಅಜಯ್ ರಾಯ್. ಅಜಯ್ ರಾಯ್ ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು. ಇಂಟ್ರೆಸ್ಟಿಂಗ್ಲಿ ಮುಂಚೆ ABVPಲಿದ್ದರು, BJPಯಲ್ಲೂ ಇದ್ದರು, BJPಯಲ್ಲಿ ಗೆದ್ದಿದ್ರು ಕೂಡ. 3 ಸಲ BJPಯಲ್ಲಿ ಶಾಸಕರಾಗಿದ್ದರು. BJP ಟಿಕೆಟ್ ನಿರಾಕರಿಸಿದಾಗ ಸಮಾಜವಾದಿ ಪಕ್ಷಕ್ಕೆ ಹೋದರು, ಅಲ್ಲಿಂದ ಕಾಂಗ್ರೆಸ್ಸಿಗೆ ಹೋದರು. ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಮತ್ತೊಂದು ಸಲ ನರೇಂದ್ರ ಮೋದಿಯ ವಿರುದ್ಧ ಇರ್ತಾರೆ. ಆದರೆ ಈ ನರೇಂದ್ರ ಮೋದಿ ಇದು 2ನೇ ಚುನಾವಣೆ ವಾರಾಣಸಿಯಲ್ಲಿ. 2014, 2019, 2014, 2019 2ನೇ ಚುನಾವಣೆ. ಎರಡೂ ಚುನಾವಣೆಯಲ್ಲಿ ಅಜಯ್ ರಾಯ್ 3rd ಪ್ಲೇಸಿಗೆ ಹೋಗಿದ್ದರು. 3ನೇ ಸ್ಥಾನ ಅವರಿಗೆ. 2014ರಲ್ಲಿ ಶಾಲಿನಿ ಯಾದವ್ ಸಮಾಜವಾದಿ ಪಕ್ಷ 2nd ಪ್ಲೇಸ್ನಲ್ಲಿದ್ದರು. 2019ರಲ್ಲಿ ಶಾಲಿನಿ ಯಾದವ್ 4,79,505 ಮತಗಳ ಅಂತರದ ಗೆಲುವು ಸಿಕ್ತು ನರೇಂದ್ರ ಮೋದಿ ಅವರಿಗೆ. ಅಜಯ್ ರಾಯ್ 3rd ಪ್ಲೇಸಿಗೆ ಹೋಗಿದ್ದರು. 1.5 ಲಕ್ಷ ಓಟ್ ತಗೊಂಡ್ರು, 1,52,000. 2014 ಮೋಸ್ಟ್ ಇಂಟ್ರೆಸ್ಟಿಂಗ್ ಎಲೆಕ್ಷನ್ ಆ್ಯಕ್ಚುಲಿ. ನರೇಂದ್ರ ಮೋದಿಯ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಬಂದಿದ್ದರು. ಆವಾಗಷ್ಟೇ ಆಮ್ ಆದ್ಮಿ ಪಕ್ಷದ ಹವಾ ಶುರುವಾಗಿತ್ತು. ಅರವಿಂದ್ ಕೇಜ್ರಿವಾಲ್ ಸ್ವತಃ ಬಂದು ವಾರಾಣಸಿಗೆ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಿಂದ ಅಜಯ್ ರಾಯ್ ಇದ್ದರು. ಅರವಿಂದ್ ಕೇಜ್ರಿವಾಲ್ 2,09,000 ಓಟ್ ತಗೊಂಡ್ರು, ಅಜಯ್ ರಾಯ್ 75,000 ಓಟ್ ತಗೊಂಡ್ರು. ನರೇಂದ್ರ ಮೋದಿ ತಗೊಂಡಿದ್ದು 5,81,000 ಮತಗಳನ್ನು. ಅರವಿಂದ್ ಕೇಜ್ರಿವಾಲ್ ವಿರುದ್ಧ 3,71,784 ಮತಗಳ ಅಂತರದ ಗೆಲುವನ್ನು ನರೇಂದ್ರ ಮೋದಿ ಪಡೆದಿದ್ದರು. ಈ ಸಲ ಮತ್ತೊಮ್ಮೆ ಮೈತ್ರಿ ಅಭ್ಯರ್ಥಿಯಾಗಿ ಅಜಯ್ ರಾಯ್ ಘೋಷಿಸಲ್ಪಟ್ಟಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ABVPಯಲ್ಲಿದ್ದರು, ಅಲ್ಲಿಂದ BJPಗೆ ಬಂದರು. 1996, 2002, 2007 ಕೋಲಸ್ಲಾ ಕ್ಷೇತ್ರದಿಂದ BJPಯಿಂದ ಗೆದ್ದರು. 2009ರಲ್ಲಿ BJPಯವರು ಇವರಿಗೆ ಟಿಕೆಟ್ ಕೊಡಲಿಲ್ಲ, ಸಮಾಜವಾದಿ ಪಕ್ಷಕ್ಕೆ ಹೋದರು. 2014-19ರಲ್ಲಿ ಮೋದಿ ವಿರುದ್ಧ ನಿಂತು ಸೋತರು. ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರೀಗ. ಇನ್ನೊಂದು ಇಂಟ್ರೆಸ್ಟಿಂಗು ಮುಂದಿನ ಕ್ಷೇತ್ರ, ಇದು ವಯನಾಡು. ರಾಹುಲ್ ಗಾಂಧಿಯ ವಿರುದ್ಧ ಹಾರ್ಡ್ ಕೋರ್ ಹಿಂದುತ್ವವಾದಿಯೊಬ್ಬರನ್ನು BJP ಕಣಕ್ಕಿಳಿಸಿದೆ. ಕೆ ಸುರೇಂದ್ರನ್ BJP ಅಭ್ಯರ್ಥಿ. ಕೇರಳದಲ್ಲಿ ಕಟ್ಟರ್ ಹಿಂದುತ್ವವಾದಿ ಅಂತ ಗುರುತಿಸಿಕೊಂಡಂಥವರು. ಮೊನ್ನೆ ವಿಧಾನಸಭಾ ಚುನಾವಣೆಯನ್ನು 700 ಚಿಲ್ಲರೆ ಓಟ್ನಲ್ಲಿ ಸೋತಿದ್ದಾರೆ ಬರೆಯೋರು. 745 ಮತಗಳ ಅಂತರದಿಂದ ಮುಸ್ಲಿಂ ಲೀಗ್ ವಿರುದ್ಧ ಮಂಜೇಶ್ವರ ಕ್ಷೇತ್ರದಲ್ಲಿ ಸೋತಂಥ ಕೆ ಸುರೇಂದ್ರನ್ ಅವರನ್ನು ವಯನಾಡು ಕ್ಷೇತ್ರಕ್ಕೆ BJPಯವರು ಕ್ಯಾಂಡಿಡೇಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಅನ್ನಿ ರಾಜ, CPIನ ಅನ್ನಿ ರಾಜ ಅವರನ್ನು ಈಗಾಗಲೇ CPI ಘೋಷಣೆ ಮಾಡಿದೆ. BJPಯವರು ಕೆ ಸುರೇಂದ್ರನ್ರ ಹಾಕಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಾಂಗ್ರೆಸ್ಸಿನ ಮೈತ್ರಿ ಇದೆಯಲ್ಲ, ಕಾಂಗ್ರೆಸ್ಸು UDF LDF ಮೈತ್ರಿ ಇದೆ ಅಲ್ವಾ ಅಂತ. ಹೌದು, ಮೈತ್ರಿ ಇದೆ. ಆದರೆ ಎಲ್ಲ 20 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಸು ಮತ್ತು LDF UDF ಇಬ್ಬರು ಇರ್ತಾರೆ. ಯಾಕಂದರೆ ಈಗ ನಾನು ಹಿಂದೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು. ಪ್ರಬಲ ಎದುರಾಳಿಗಳು ಅಂತ ಇರೋದೇ ಅಲ್ಲಿ ಇಬ್ಬರು, ಒಂದು ಕಮ್ಯುನಿಸ್ಟರು, ಒಂದು ಕಾಂಗ್ರೆಸ್ನವರು. BJPಗೆ ದೊಡ್ಡ ಬೇಸ್ ಇಲ್ಲ. ಕಾಂಗ್ರೆಸ್ ಯಾರಿಗಿಷ್ಟ ಇಲ್ವೋ ಕಮ್ಯುನಿಸ್ಟ್ರಿಗೆ ಓಟ್ ಹಾಕ್ತಾರೆ, ಕಮ್ಯುನಿಸ್ಟ್ ಯಾರಿಗಿಷ್ಟ ಇಲ್ಲೋ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ. ಈಗ ಮೈತ್ರಿ ಆಗಿದೆ ಅನ್ನುವ ಕಾರಣಕ್ಕೆ ಇಬ್ಬರದು ಒಂದೇ ಕ್ಯಾಂಡಿಡೇಟ್ ಆಗಿಬಿಟ್ರೆ, ಒಂದು ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಅಥವಾ ಕಮ್ಯುನಿಸ್ಟ್ ಕ್ಯಾಂಡಿಡೇಟ್ ಇದ್ದಾರೆ. ಉದಾಹರಣೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ಕಮ್ಯುನಿಸ್ಟ್ ಇದ್ದರು, ಕಾಂಗ್ರೆಸ್ಸಿಗೆ ಜೀವನದಲ್ಲೇ ಓಟ್ ಹಾಕಿಲ್ಲ ಅವ್ರೇನು ಮಾಡ್ತಾರೆ, BJPಗೆ ಓಟ್ ಹಾಕ್ಬಿಟ್ರೆ. ಅಥವಾ ಯಾವುದೋ ಒಂದು ಕ್ಷೇತ್ರ ಕಮ್ಯುನಿಸ್ಟ್ರಿಗೆ ಹೋಗಿದೆ, ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ಲ, ಕಟ್ಟರ್ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದೆ ಅಲ್ಲಿ, ಅವ್ರ ಜೀವನದಲ್ಲೇ ಕಮ್ಯುನಿಸ್ಟ್ರಿಗೆ ಓಟ್ ಹಾಕಿಲ್ಲ, ಅವ್ರೇನು ಮಾಡ್ತಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ ಅಂದರೆ BJPಗೆ ಓಟ್ ಹಾಕ್ತಾರೆ. ಮೈತ್ರಿ ಉಲ್ಟಾ ಹೊಡೆಯೋದು ಹಿಂಗೆ. ನಾನು ಹೇಳ್ತಾ ಇರೋದು ನಿಮಗೇನಾದ್ರು ರಿಲೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. 2019 ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಏನಾಯಿತು, ಹಳೆ ಮೈಸೂರಿನಲ್ಲಿ ಏನಾಯಿತು. ಕಾಂಗ್ರೆಸ್ಸು JDS ಮೈತ್ರಿ ಇತ್ತು, ಮೈತ್ರಿ ಅಭ್ಯರ್ಥಿಗಳನ್ನು ಹಾಕಲಾಗಿತ್ತು. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ಸು ಮತ್ತು JDS ಹಿಸ್ಟಾರಿಕಲ್ ರೈವಲ್ಸ್. ಮೈತ್ರಿ ಆದಾಗ ಲಾಭ ಯಾರಿಗಾಯಿತು, BJP. ಇಲ್ಲಿದ್ರೆ ಚಾಮರಾಜನಗರದಂಥ ಕ್ಷೇತ್ರ BJPಯವ್ರು ಗೆಲ್ಲುವಂಥದ್ದಲ್ಲ, ಕೋಲಾರದಂಥ ಕ್ಷೇತ್ರ BJPಯವ್ರು ಗೆಲ್ಲುವಂಥದ್ದಲ್ಲ, ಗೆದ್ಕೊಂಡ್ಬಿಟ್ರಲ್ಲಿ. ಹಂಗೆ ಕೇರಳದಲ್ಲಿ ಆಗಬಾರ್ದು ಅನ್ನುವ ಕಾರಣಕ್ಕೆ ಇಬ್ಬರು ಕ್ಯಾಂಡಿಡೇಟ್ ಇರ್ತಾರೆ. ಫೈನಲಿ ಸೋಲು ಗೆಲುವು ನಿರ್ಧಾರ ಆಗಲಿ ಅನ್ನೋ ಲೆಕ್ಕಾಚಾರದ ಮೇಲೆ. ಕಳೆದ ಸಲ ರಾಹುಲ್ ಗಾಂಧಿ ಅದ್ಭುತವಾದ ಗೆಲುವನ್ನು ಪಡೆದಿದ್ದಾರೆ. ಇಲ್ಲಿ 4,31,770 ಮತಗಳ ಅಂತರದ ಗೆಲುವಿದು.
4,31,770 ಮತಗಳ ಅಂತರದ ಗೆಲುವು. ಹ್ಯೂಜ್ ವಿಕ್ಟ್ರಿ. ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ ಬೇಸಿಕಲಿ. ಅತಿ ಹೆಚ್ಚು ಸಂಖ್ಯೆಯ ಮುಸ್ಲಿಮರಿದ್ದಾರೆ. 2019 ನೀವು ನೆನಪಿದೆ, ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವರ್ಸಸ್ ರಾಹುಲ್ ಗಾಂಧಿ ಆಯಿತು. 2014ರಲ್ಲೂ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಸ್ಪರ್ಧೆ ಮಾಡಿದರು. ಆದರೆ ರಾಹುಲ್ ಗಾಂಧಿ ಗೆದ್ದರು, ಸ್ಮೃತಿ ಇರಾನಿ ಸೋತರು. ಆದರೆ ಮುಂದಿನ 5 ವರ್ಷ ಸ್ಮೃತಿ ಇರಾನಿ ಆ ಕ್ಷೇತ್ರ ಬಿಡಲಿಲ್ಲ. ನಿರಂತರವಾಗಿ ಸಂಪರ್ಕದಲ್ಲಿದ್ದರು, ಕೆಲಸ ಮಾಡ್ತಾಯಿದ್ರು. ಬರ್ತಾ ರಾಹುಲ್ ಗಾಂಧಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು. 2019 ಚುನಾವಣೆಗಳ ಹತ್ರ ಬಂದಾಗ ಕಷ್ಟ ಇದೆ ಇಲ್ಲಿ ಗೆಲ್ಲೋದು ಅಂತ. ಕೊನೆಯ ಕ್ಷಣದಲ್ಲಿ ಬಂದು ವಯನಾಡಿನಲ್ಲಿ ಸ್ಪರ್ಧೆ ಮಾಡಿದ್ರು. ಹಿ ವಾಸ್ ರೈಟ್. ಅಮೇಥಿ ಸೋತರು, ಸ್ಮೃತಿ ಇರಾನಿ ಗೆದ್ದರಲ್ಲಿ. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಗೆದ್ದರು. 4,31,770 ಮತಗಳ ಅಂತರದ ಗೆಲುವನ್ನು ರಾಹುಲ್ ಗಾಂಧಿ ಪಡೆದರು. ಈ ಸಲ ಅಮೇಥಿಯಲ್ಲಿ ಇಲ್ಲ, ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿಲ್ಲ. ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿನೂ ಸ್ಪರ್ಧೆ ಮಾಡ್ತಿಲ್ಲ. ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಬರ್ತಾ ಇಲ್ಲ. ಅದರ ಅರ್ಥ, ನೀವು ಗಾಂಧಿ ಕುಟುಂಬ ಅಂದರೆ ಇಂದಿರಾ ಗಾಂಧಿಯವರ ಹಿರಿ ಸೊಸೆ ಮತ್ತು ಅವರ ಮಕ್ಕಳು ಉತ್ತರ ಪ್ರದೇಶದಿಂದ ಹೊರಗಡೆ ಬಂದಂಗಾಯಿತು. ಅಂದರೆ ದೇ ಆರ್ ನಾಟ್ ರಿಪ್ರೆಸೆಂಟಿಂಗ್ ಎನಿ ಆಫ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್. ಸಂಪೂರ್ಣವಾಗಿ ಹೊರಗೆ ಬಂದಂಗಾಯಿತು. ಗಾಂಧಿ ಅಂತ ಯಾರು ಇರ್ತಾರಲ್ಲಿ, ಮನೇಕಾ ಗಾಂಧಿ ಇರ್ತಾರೆ ಈ ಸಲ. ವರುಣ್ ಗಾಂಧಿ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು. ಹೀಗೆ ರಾಜಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.